ಸೋಮಣ್ಣ ಅವ್ರು ಹೇಳ್ತಾರೆ, ಮಾಧುಸ್ವಾಮಿ ಅವರು ಕೆಜೆಪಿ ಬಿಟ್ಟು ಬಿಜೆಪಿ ಬರ್ಬೇಕಾದ್ರೆ ನಾನು ಅವ್ರ ಮನೆ ಬಾಗ್ಲು ಇಟ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ, ಈಗ ಸ್ನೇಹಕ್ಕೆ ಬೆಲೆ ಕೊಡ್ತಾ ಇಲ್ವಾ ಅಂತ ಹೇಳ್ತಿದ್ದಾರೆ. ಕೆಜೆಪಿ ಬಿಟ್ಟು ಬಿಜೆಪಿಗೆ ಅವ್ರ ಕರೆಯೋ ಪ್ರಶ್ನೆ ಇರಲಿಲ್ಲ. ನಾನ್ಯಾರು ಬಹುಶಃ ಹಿಂಗೆ ಹೇಳಿದ್ದೆ. ನಾನು ಸೋಮಣ್ಣ ನಾನು ಕರ್ಕೊಂಡೋಗಿ ಸಿದ್ದಗಂಗಾ ಮಠದಲ್ಲಿ ಅಡ್ಡ ಬಿದ್ದಿದ್ನ ಇಲ್ವಾ ಕೇಳಬೇಕು. ಸೋಮಣ್ಣ ನನ್ನ ಕರ್ಕೊಂಡು ಹೋಗಿದ್ದು ಸಿದ್ದಗಂಗಾ ಸ್ವಾಮಿಗಳು ಕರಿತಾವ್ರೆ ಅಂತ ಫೋನ್ ಮಾಡಿಸಿ ಕರ್ಕೊಂಡು ಹೋಗಿದ್ದು ಅನಂತಕುಮಾರ್ನ ನಿಲ್ಲಿಸ್ಕೊಂಡು ನಾನು ಬಸವರಾಜ್ ಅವತ್ತು ಎಲೆಕ್ಷನ್ ಮಾಡಕ್ ಕೇಳ್ಕಣಕ್ಕೆ, ನನ್ನ ಉದ್ಧಾರ ಮಾಡಕ್ ಕರ್ಕೊಂಡು ಹೋಗಿರ್ಲಿಲ್ಲ. ಅವತ್ತು ನಾನು ಸಿದ್ದಗಂಗಾ ಮಠದಲ್ಲಿ ಸ್ವಾಮಿಗಳು ಅಡ್ಡ ಬಿದ್ದು ಹೇಳಿ ಬಂದೆ, ಹೋಗ್ಲಿ ಬಿಡಿ ಬುದ್ಧಿ ದೊಡ್ಡವರಿದ್ದಾರೆ ಮಾಡ್ತೀನಿ ಅಂತ. ಅನಂತಕುಮಾರ್ ಅವತ್ತು ನನಗೆ ಹೇಳಿರೋ, ನಂದೇನೇ ಜವಾಬ್ದಾರಿ ಇದ್ರು ನಂದು ಮಾಧುಸ್ವಾಮಿಯವರೇ ಬರೀಂತ. ನಾನು ಅನಂತಕುಮಾರ್ ಇವೇನೂ ಕೇಳಿಲ್ಲ, ಮಠಕ್ಕೆ ಬಂದಿದ್ದೀನಿ, ವೋಟ್ ಹಾಕಿ ಬಸವರಾಜಿಗೆ ಮಾಡಿ ಅಂತ ಕೇಳ್ತಿರ್ತಾನೆ, ಮಾಡ್ತಿದ್ದೀನಿ ಅಂತ. ಅವತ್ತು ಮಾತು ಕೊಟ್ಟಿದ್ರು ಅಲ್ಲಿ ಅಂತ ನಾನು ಹೇಳಿದ್ದವ್ರಿಗೆ, ನೆಕ್ಸ್ಟ್ ಮಾಧುಸ್ವಾಮಿ ಅವ್ರು ಬರೋಕ್ಕೆ ನಾವೆಲ್ಲ ಸಹಾಯ ಮಾಡ್ತೀವಿ, ಇದೊಂದ್ಸಲ ಬಸವರಾಜಿಗೆ ಮಾಡಿದ್ದೆ. ಬಸವರಾಜ್ ಅವ್ರು ನನಗೆ ಗೊತ್ತೇ ಇಲ್ಲ ಅನ್ನಂತ ಈಗ ಸೋಮಣ್ಣ ಎಂಡಾರ್ಸ್ ಮಾಡೋದು. ನಾನು ಕರ್ಕೊಂಡು ಹೋಗಿದ್ದೆ ಮಠಕ್ಕೆ, ಅನಂತಕುಮಾರ್ ಇದ್ರು ಅಂತ. ಪಾರ್ಟಿ ಸೇರೋ ಪ್ರಶ್ನೆಗಲ್ಲ, ಸನ್ಮಾನ್ಯ GS ಬಸವರಾಜ್ ಅವ್ರಿಗೆ ಎಲೆಕ್ಷನ್ ಮಾಡಿ ಕರೆದಿದ್ದೆ, ಹೋಗಿದ್ದೆ. ನಾನು ಇವ್ರಿಗೆ ಹೇಳಿದ್ದೆ, ಮಠದಲ್ಲಿ ಈ ಮಾತಾಗಿತ್ತಪ್ಪ, 2 ಸಲ ಆಗಿತ್ತು, ಸಿದ್ದಗಂಗಾ ಮಠದ ಮುಂದೆ ಮಾತಾಗಿತ್ತು, ನೆಕ್ಸ್ಟ್ ನೀವೇ ಅಂತ. ಅದನ್ನು ನಾನು ಕೇಳಿಲ್ಲ. ಅವ್ರನ್ನ ಕೇಳ್ರಿ, ಏನಾರು ಮಠದ ಬಗ್ಗೆ ಬರ್ತಿದ್ರು ಉಟ್ಕೊಳಕ್ಕೆ. ಇಲ್ಲ ನಂಗೆ ಅದೇನು ಗೊತ್ತೇ ಇಲ್ಲ. ಸೋಮಣ್ಣ ಹೇಳಿರೋದನ್ನ ನಾನು ಸ್ವಾಗತಿಸ್ತೀನಿ. ನಾನು ಹೋದೆ, ನನ್ನ ಬಿಜೆಪಿ ಸೇರಿಸೋ ಪ್ರಮೇಯ ಇರಲಿಲ್ಲ. ನಾನು ಯಡಿಯೂರಪ್ಪನವ್ರ ಜೊತೆಗಿದ್ದೆ, ಸೈಲೆಂಟ್ ಆಗಿದ್ದೆ. ಬಂದ್ರು, ಕರೆದ್ರು, ಮಾಡಿ ಅಂದ್ರು, ಆಯ್ತು ಬಿಡಿ ಸರ್ ಮಾಡ್ತೀನಿ ಅಂದೆ. ಈಗಾದಷ್ಟು ಜನ ಅವತ್ತು ವಿಜಯಶಂಕರ್ ಬಂದಿದ್ರು, 3-4 ಜನ ಮಠಕ್ಕೆ ಕ್ಯಾಂಡಿಡೇಟ್ ಬಂದಿದ್ರು. ಸೋಮಣ್ಣನಿಂದ ನಾನು ಬಿಜೆಪಿ ಸೇರೋ ಅಗತ್ಯ ಇರಲಿಲ್ಲ ನನಗೆ. ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಸಪೋರ್ಟ್ ತಗೊಳಕ್ಕೆ ಬುದ್ಧಿಯವ್ರ ಮುಂದೆ ನಾನು ಕಮಿಟ್ ಮಾಡಿಸಿ.